ಗೀತಾ ಭಾರತಿ ಭಟ್ ಅವರು ಎಲ್ರಿಗೂ ಕೂಡ ಚಿರಪರಿಚಯವಾದಂಥ ನಟಿ. ಅಂಬಿನಿಗೆ ವಯಸ್ಸಾಯಿತು ಸಿನಿಮಾ ನೋಡಿದ್ರೆ ಅದರಲ್ಲೂ ಸಹ ನಟಿಸಿದ್ದಾರೆ. ಗೀತಾ ಭಾರತಿ ಭಟ್ ಅವರು ಕಿಚ್ಚ ಸುದೀಪ್ ಅವರ ಜೊತೆ ಆ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡಿದ್ರು. ಮತ್ತೆ ಬೇರೆ ಬೇರೆ ಸಿನಿಮಾದಲ್ಲೂ ಸಹ ಅಭಿನಯವನ್ನು ಮಾಡಿದ್ದಾರೆ. ಬ್ರಹ್ಮಗಂಟು ಧಾರಾವಾಹಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಸೊ ಈ ಒಂದು ಧಾರಾವಾಹಿಯಲ್ಲಿ ಹಲವು ವರ್ಷಗಳ ಕಾಲ ನಟನೆ ಮಾಡಿದಂಥವರು ಗೀತಾ ಭಾರತಿ ಭಟ್ ಅವರು. ಯಾಕೆಂದರೆ ಇವರ ಬಗ್ಗೆ ಬಹಳ ಕುತೂಹಲಕಾರಿ ವಿಷಯ ಏನಪ್ಪ ಅಂದರೆ ತುಂಬಾ ದಪ್ಪ ಇದ್ದರು. ಮತ್ತು ಗೀತಾ ಭಾರತಿ ಭಟ್ ಅವರು ಈ ಧಾರಾವಾಹಿಗೆ ಕರೆಕ್ಟಾಗಿ ಸೂಟ್ ಆಗ್ತಾಯಿದ್ರು. ಆದ ಕಾರಣ ಇವರನ್ನೇ ಅಲ್ಲಿ ಆಯ್ಕೆ ಮಾಡ್ಕೋತಾರೆ. ಗೀತಾ ಭಾರತಿ ಭಟ್ ಅವರ ಅದ್ಭುತವಾದಂಥ ಏನಿದೆ ಫಿಸಿಕ್ಕು, ಸೊ ಅಂದರೆ ದಪ್ಪ ಇರ್ತಾರೆ ಅವರು. ನಂತರ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡ್ತಾರೆ, ಸಣ್ಣ ಆಗೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲೂ ಕೂಡ ಒಂದು 30 kg ತನಕ ತೂಕವನ್ನು ಇಳಿಸ್ಕೋತಾರೆ. ಇದೀಗ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇತ್ತೀಚೆಗಷ್ಟೇ ರವಿಕೆ ಪ್ರಸಂಗ ಅಂತ ಸಿನಿಮಾದಲ್ಲಿಯೂ ಸಹ ನಟಿಸಿದರು. ಅದು ಕೂಡ ಚೆನ್ನಾಗಿತ್ತು. ಒಂದು ಕಾಮಿಡಿ ಜನರ್ ಇದ್ದಂಥ ಒಂದು ಸಿನಿಮಾದಾಗಿತ್ತು. ಲಾಸ್ಟ್ ಇಯರ್ 2024ರಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಈಗ ಸದ್ಯಕ್ಕೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಗೀತಾ ಭಾರತಿ ಭಟ್ ಅವರು. ಸೊ ಎಲ್ಲರೂ ಕೂಡ ತಪ್ಪದೆ ಗೀತಾ ಭಾರತಿ ಭಟ್ ಅವರಿಗೆ ವಿಶ್ ಮಾಡಿ. ಈಗ ಪ್ರಸ್ತುತ ಒಂದು ಸಣ್ಣದಾದ ಒಂದು ಪಾತ್ರ ಅಮೃತಧಾರೆಯಲ್ಲೂ ಸಹ ನಟಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಇವರನ್ನು ನೋಡಿ ಇಷ್ಟಪಡ್ತಾರೆ. ಮತ್ತು ಲವ್ ಮಾಕ್ಟೈಲ್ ಸಿನಿಮಾದಲ್ಲೂ ಸಹ ಒಂದು ಗೆಸ್ಟ್ ಪಾತ್ರವನ್ನು ಸಹ ಮಾಡಿದ್ರು ಗೀತಾ ಭಾರತಿ ಭಟ್ ಅವರೇ. ತಪ್ಪದೆ ವಿಶ್ ಮಾಡಿ.